ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಆರಾಧ್ಯ ದೇವತೆಗಳಾದ ಶ್ರೀ ಮಹಾಲಕ್ಷ್ಮೀ ದೇವಿ, ಶ್ರೀ ಪರಮಾನಂದ ದೇವರು ಹಾಗೂ ಶ್ರೀ ಹನುಮಾನ್ ದೇವರ ಜಾತ್ರಾ ಮಹೋತ್ಸವವು ಕಳೆದ 2 ದಿನಗಳ ಕಾಲ ಭಕ್ತಿ ಭಾವ ಮತ್ತು ಸಡಗರದೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು. ಜಾತ್ರೆಯ ಅಂಗವಾಗಿ ಗ್ರಾಮದಲ್ಲಿನ ದೇವಸ್ಥಾನಗಳಿಂದ ದೇವರ ಪಲ್ಲಕ್ಕಿಗಳು ಭಕ್ತರ ಜಯ ಘೋಷಗಳ ನಡುವೆ ಹೊರಟು ಡೊಳ್ಳು ಕುಣಿತ ಮತ್ತು ವಿವಿಧ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಮೆರವಣಿಗೆಯು ಗ್ರಾಮಸ್ಥರ ಗಮನ ಸೆಳೆಯುವಂತಾಗಿದ್ದು ಎಲ್ಲೆಡೆ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಮರುದಿನ ಬೆಳಗ್ಗೆ ಶುಭ ವೇಳೆಯಲ್ಲಿ ತೋಟದಲ್ಲಿರುವ ಶ್ರೀ ಲಕ್ಷ್ಮೀ ದೇವಸ್ಥಾನದತ್ತ 3 ದೇವರ ಪಲ್ಲಕ್ಕಿಗಳು ಆರತಿ ಹಿಡಿದ ಮಹಿಳೆಯರ ಸಮೇತ ಭವ್ಯ ಮೆರವಣಿಗೆಯಲ್ಲಿ ಸಾಗಿದವು. ನಂತರ ಗ್ರಾಮದ ಇನಾಮದಾರ್ ವಾಡಿಯಲ್ಲಿ ಮಹಿಳೆಯರು ದೇವಿಗೆ ಉಡಿ ತುಂಬಿ ಪೂಜೆ ಸಲ್ಲಿಸಿ ಭಕ್ತಿ ಭಾವ ಮೆರೆದರು. ಮಹಾಲಕ್ಷ್ಮಿ ಪರಮಾಲಿಂಗ ಹನುಮಂತ ದೇವರದ 5 ದಿವಸ ಜಾತ್ರೆ ಐತಿ. ಕಳೆದ ಮಂಗಳವಾರ ಕಡಿ ಕಟ್ಟಿದೆ. ತದನಂತರ ಈ ಶುಕ್ರವಾರ ನೈವೇದ್ಯ, ಈ ಶನಿವಾರ ದಿವಸ ಪಾಲ್ಕಿ ಲಾಸ್ಟ್ ದಿವಸ ಆಗ್ತದೆ. ಹಾಗಾಗಿ ನಮ್ಮ ಊರ ಗ್ರಾಮ ಪಂಚಾಯತ್ನೊಳಗೆ ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳ ಖೋ-ಖೋ, ಕಬಡ್ಡಿಗೆ ಸುಮಾರು ದಿಲ್ಲಿ, ಚಂಡೀಗಢ, ಮುಂಬೈ, ತಮಿಳುನಾಡು ಹಿಂಗೆ ಅಂತಾರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯಾವಳಿ ಆಗ್ತಾವೆ. ಇಲ್ಲಿ 3 ದಿವಸ ಒಂದು ಅನ್ನಪ್ರಸಾದ ಇರ್ತದೆ. ಅನ್ನಪ್ರಸಾದ ದಿವಸ ಒಂದೊಂದು ಥರ ವೆರೈಟಿ ಏನು ಹುಟ್ಟಿತ್ತು, ಇವತ್ತು ಜಿಲೇಬಿ ಈ ಥರ ಮಾಡಿ ಒಂದು ವಿಜೃಂಭಣೆಯಿಂದ ನಮ್ಮ ಊರು ಗ್ರಾಮದೇವ ಜಾತ್ರೆ ಸುಮಾರು 1 ಲಕ್ಷ 1.5 ಲಕ್ಷ ಜನ ಸೇರ್ತದೆ. ಸುತ್ತಮುತ್ತ 7-10 ಜನ ಎಲ್ಲ ಬಂದು ಪ್ರಸಾದ ಮಾಡ್ತೀವಿ. ಎಲ್ಲ ರೀತಿಯಿಂದ ಅನುಕೂಲ ಐತಿ. ನಾಳೆ ಲಾಸ್ಟ್ ದಿವಸ ಕುಸ್ತಿ ಕಾರ್ಯಕ್ರಮ, ಜಂಗಿನಿ ಕಾಲಿ ಕುಸ್ತಿ ಅಂತೇಳಿ ಸುಮಾರು ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ ಎಲ್ಲ ಕಡೆ ಕುಸ್ತಿ ಪಡೆಗಳು ಬರ್ತಾರೆ. ಹೆಸರು ಬಾಹುಬಲಿ ಗಂಡು. ದೇವರ ಪಲ್ಲಕ್ಕಿಗಳು ಶ್ರೀ ಲಕ್ಷ್ಮೀ ಕಟ್ಟೆಯಲ್ಲಿ ವಿಶ್ರಾಂತಿ ಪಡೆದು ಪುನಃ ಮೆರವಣಿಗೆಯೊಂದಿಗೆ ದೇವಸ್ಥಾನಗಳಿಗೆ ಮರಳಿದವು. ಮೆರವಣಿಗೆಯುದ್ದಕ್ಕೂ ಭಕ್ತರು ಕಾರಿಕ, ಕೊಬ್ಬರಿ ಹಾಗೂ ಬಾಳೆಹಣ್ಣುಗಳನ್ನು ಹಾರಿಸಿ ತಮ್ಮ ಭಕ್ತಿಯನ್ನ ಮೆರೆದರು. ಜಾತ್ರೆಯ ಅಂಗವಾಗಿ ಭಕ್ತರಿಗೆ ನಿತ್ಯ ಮಹಾಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಯಿತು. ಜಾತ್ರೆಯಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಆಗಮಿಸಿದ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಸಂಜು ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಪಾವ್. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon Amarcon collection, खड़े बाजार, बेलगाम।